ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಸೋಮವಾರದ ಒಂದು ಫಲಗಳ ರಾಶಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಖ್ಯವಾಗಿ ಈ ದಿನ ನೋಡಿ, ಭಾಳ ವಿಶೇಷತೆ ಇರತಕ್ಕಂಥದ್ದು ಅನುರಾಧ ನಕ್ಷತ್ರ. ಬಟ್ ನಾನು ತಿಳಿಸ್ತಕ್ಕಂಥ ಈ ವಿಧಾನ ಇದಕ್ಕೆ ಯಾಕೆ ಎಷ್ಟು ಮಹತ್ವವಿದೆ ಇರತಕ್ಕಂಥ ವಿಚಾರವನ್ನು ತರಿಸ್ತೀವಿ. ಈ ನಕ್ಷತ್ರಕ್ಕೆ ಯಾಕೆ ಅಷ್ಟು ಮಹತ್ವವಿದೆ, ಯಾವ ಕೆಲಸಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ, ಇದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ. ಸ್ನೇಹಿತರೆ, ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಈ ದಿನ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಸಿದ್ಧಿಯೋಗ, ಬಾಳವ ಹಾಗೆ ಕವಳವಕರಣ ಇರತಕ್ಕಂಥ ಸಮಯ. ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7:46 9 ಗಂಟೆ 18 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 10:50 ಮಧ್ಯಾಹ್ನ 12:22 ಗುಳಿಕ ಕಾಲ ಮಧ್ಯಾಹ್ನ 1:05 3:27 ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ 12:49 1:39 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 8:37 9:27 ಬೆಳಗಿನವರೆಗೆ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ವೃಶ್ಚಿಕ ರಾಶಿಯಲ್ಲಿ. ನೋಡೋಣ ಯಾರಿಗೆ ಯಾವ ಫಲ ಪ್ರಾಪ್ತಿ ಆಗ್ತದೆ. ಮೊದಲು ಮೇಷರಾಶಿಯವರ ಫಲಾಫಲ ನೋಡಿ. ಮೇಷರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆರೋಗ್ಯ ಹಾಗೆ ಲಾಭದ ವಿಚಾರ, ಸ್ವಲ್ಪ ಸಹೋದರರ ವಿಚಾರಗಳೆಲ್ಲ ಅಷ್ಟೇ. ಯಾವುದೇ ದುಡುಕಿನ ನಿರ್ಧಾರಗಳು ಈ ದಿನ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ಬೋದು, ಅಥವಾ ನಿಮ್ಮ ಕೆಲಸದ ಮೇಲೆ ಪರಿಣಾಮವನ್ನು ಬೀರ್ಬೋದು. ಇವೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ನೀವು ಶಾಂತಚಿತ್ತರಿಂದ ಮಾಡಬೇಕು. ಎಷ್ಟು ಈ ಮೇಷರಾಶಿಯವರು ಗಾಂಭೀರ್ಯತೆಯನ್ನು ಇವತ್ತು ವಹಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಒಂದು ಕ್ಷೇತ್ರ ಫಲದಲ್ಲಾಗಿರ್ಬೋದು, ಅಷ್ಟು ಉತ್ತಮದ ದಿನವಲ್ಲ. ಸಾಧ್ಯವಾದರೆ ಈ ದಿನ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಶಿವನಿಗೆ ಅಷ್ಟೋತ್ತರವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥದ್ದು ಅನ್ನೆಸಸರಿಯಾಗಿ ಯಾವುದಕ್ಕೂ ಸುಮ್ಮನೆ ನೀವು ತಲೆ ಹಾಕಿಬಿಡಿ. ಯಾವುದಕ್ಕೂ ಕೂಡ ಸ್ವಲ್ಪ ಕಾಮಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದು ಒಳ್ಳೆಯದು. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಖಂಡಿತ ವೃಷಭ ರಾಶಿಯವರ ಫಲವನ್ನು ನಾವು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಈ ದಿನ ತಮ್ಮ ವ್ಯಾವಹಾರಿಕವಾಗಿ ಲಾಭವನ್ನು ತರತಕ್ಕಂಥ ದಿನ. ಖಂಡಿತ ಚೆನ್ನಾಗಿದೆ. ಈ ದಿನ ಸದುಪಯೋಗವನ್ನು ಮಾಡಿಕೊಳ್ಳಿ. ಹಾಗೆ ಮಾತುಕತೆ ವಿಚಾರಗಳಲ್ಲೂ ಕೂಡ ಜಯವನ್ನು ಸಾಧಿಸ್ತೀರಿ. ಏಜೆನ್ಸೀಸ್ ಆಫ್ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳಿರ್ತದೆ. ಯಾರು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇದ್ದೀರೋ ಖಂಡಿತವಾಗಿ ದಿನ ಶುಭದ ದಿನ, ಸದುಪಯೋಗ ಮಾಡಿಕೊಳ್ಳಿ, ಶುಭವಿದೆ. ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆಯನ್ನು ಮಾಡಿ. ದಿನ ವೃಷಭ ರಾಶಿಯವರಿಗೆ ಭಾಳ ಪ್ರಶಸ್ತವಾಗ್ತದೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ. ಮಿಥುನ ರಾಶಿಯವರು ಮೊದಲು ಆರೋಗ್ಯದ ವಿಚಾರವನ್ನು ಸರಿಯಾಗಿ ನೋಡ್ಕೊಳ್ಳಿ. ಆರೋಗ್ಯ ಹಾಗೆ ಕುಟುಂಬ, ಈ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಅಶಾಂತಿಯನ್ನು ಕಾಣ್ತಕ್ಕಂಥದ್ದು ಇರ್ತದೆ, ಅಥವಾ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನವಾಗ್ತದೆ. ಬಟ್ ಒನ್ ಥಿಂಗ್, ಈ ದಿನ ಕೋರ್ಟ್ ಕಚೇರಿಯ ವಿಚಾರ, ಶತ್ರುವಿನ ಮೇಲೆ ಜಯ, ತನ್ನ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ತೋರಿಸ್ತೀವಿ. ಸ್ವಲ್ಪ ಅಹಂ ಇರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಪೂರ್ತಿ ವರ್ಕ್ ಡೇ, ತುಂಬ ವರ್ಕ್ ಇರತಕ್ಕಂಥ ಡೇ ಕೂಡ ಆಗುತ್ತೆ. ಖಂಡಿತ ಸಾಧ್ಯವಾದಷ್ಟು ಕೂಡ ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಹಿತ ಚಂದ್ರನ ಆರಾಧನೆಯನ್ನು ಮಾಡಿ. ಈ ದಿನ ಸಾಧ್ಯವಾದರೆ ಒಂದು ಬೆಳ್ಳಿಯ ವಸ್ತುವನ್ನು ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಸೋಂ ಸೋಮಾಯ ನಮಃ ಮಂತ್ರವ ಜಪವನ್ನು ಮಾಡಿ 21 ಬಾರಿ ಶಾಂತರಾಗ್ಬಿಡ್ತೀವಿ. ಖಂಡಿತ ಶುಭವಿದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಸೋಂಬೇರಿತನ ಕಟಕ ರಾಶಿಯವರಿಗೆ ಕಾಡುತ್ತೆ.
ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು. ಹಾಗೆ ಕೆಲವೊಂದು ಅವಕಾಶಗಳು ವಂಚಿತರಾಗ್ತಕ್ಕಂಥದ್ದು ಕೂಡ ಈ ದಿನ ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ. ಮೇಯ್ನ್ ಇಂಪಾರ್ಟೆಂಟ್, ಯಾವುದೇ ಕೆಲಸ ಕಾರ್ಯಗಳನ್ನು ಪೋಸ್ಟ್ಪೋನ್ ಮಾಡಿಬಿಡಿ. ಇವತ್ತೇನು ಮಾಡಬೇಕೋ ಅದನ್ನು ಮಾಡಿ ಮುಗಿಸಿ. ಸಾಧ್ಯವಾದಷ್ಟು ಕೂಡ ಶಿವನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ. ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಹಾಗೆ ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ಸಿಂಹರಾಶಿಯ ಫಲವನ್ನು ನೋಡಿದಾಗ ಭೂಮಿ ಖರೀದಿ ಭಾಗ್ಯ ಇದೆ. ಆದರೆ ವಾಹನಾದಿಗಳಿಂದ ಆಗಿರ್ಬೋದು ಅಥವಾ ಯಾವುದಾದ್ರೂ ಮನೆಯ ವಿಚಾರದಲ್ಲಿ ಕಿರಿಕಿರಿಗಳು ಜಾಸ್ತಿಯಾಗಿ ಮನಸ್ತಾಪಗಳು ಜಾಸ್ತಿ ಇರತಕ್ಕಂಥದ್ದಿರುತ್ತೆ. ಅದರಿಂದ ನಿಮ್ಮ ನೆಮ್ಮದಿ ಹಾಳಾಗ್ತದೆ. ತಪ್ಪಿನ ನಿರ್ಧಾರಗಳು ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಉಲ್ಬಣವನ್ನಾಗಿ ಮಾಡುತ್ತದೆ. ಯಾರು ಸಿಂಹರಾಶಿಯಲ್ಲಿದ್ದೀರೋ ಸಾಧ್ಯವಾದರೆ ಈ ದಿನ ಶಿವನಿಗೆ ಎಳ್ಳಿನ ಸಮೇತ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ತಿಲಾಭಿಷೇಕ ಅಂತ ನೋಡೋದು, ಹಾಲಿಗೆ ಎಳ್ಳನ್ನು ಹಾಕ್ಕೊಳ್ಳಿ, ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಅಡೆತಡೆ ನಿವಾರಣೆ ಮಾಡುತ್ತೆ. ಅಥವಾ ವಾಹನಾದಿಗಳು ಅಥವಾ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸು, ಕಾಲು ಕೀಲು ನೋವುಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಖಂಡಿತ ಜಾಗರೂಕತೆ, ತ್ರಯಂಬಕ ಮಂತ್ರ ಈ ದಿನ ಜಪವನ್ನು ಮಾಡ್ತಕ್ಕಂಥದ್ದು ಭಾಳ ಶುಭ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ, ಕನ್ಯಾ ರಾಶಿಯವರ ಫಲಾಫಲ ನೋಡೋದಾದರೆ, ಕನ್ಯಾ ರಾಶಿಯವರು ಮಾತುಕತೆಗಳ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ. ಹಾಗೆ ಲಾಭವನ್ನು ಪಡಿತಕ್ಕಂಥದ್ದು ಇರ್ತದೆ. ವ್ಯಾವಹಾರಿಕವಾಗಿ ಶುಭವಿದೆ. ಆದರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆನೋ ಅಥವಾ ಏನೋ ಹೊಸದಾಗಿ ಪಾರ್ಟ್ನರ್ಸ್ ಮಾಡ್ಕೋಬೇಕು ಅಥವಾ ಯಾರೊಬ್ಬರು ಹಳೊಬ್ಬರು ಪಾರ್ಟ್ನರ್ಸ್ ಇದ್ದರೂ ಮತ್ತೆ ರೀಜಾಯಿನ್ ಆಗ್ತದೆ ಅಂತಕ್ಕಂಥ ವಿಚಾರದಲ್ಲಿ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಕಾಣ್ತಕ್ಕಂಥ ಸನ್ನಿವೇಶ ಈ ದಿನ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿ. ಅನ್ನೆಸಸರಿಯಾಗಿ ದಾಂಪತ್ಯದಲ್ಲಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಶಾಂತಚಿತ್ತದಿಂದ ಈ ದಿನ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡಿ, ಶುಭವಾಗ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ತುಲಾರಾಶಿಯವರಿಗೆ ಚೆನ್ನಾಗಿದೆ. ಸದುಪಯೋಗ ಮಾಡಿಕೊಳ್ಳಿ. ತಮ್ಮ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಹಾಗೆ ಅಭಿವೃದ್ಧಿ ಇರತಕ್ಕಂಥ ದಿನವಾಗ್ತದೆ. ಹಣಕಾಸು ಸ್ವಲ್ಪ ಮಟ್ಟಿಗೆ ಶುಭವನ್ನು ತರುತ್ತೆ. ಆದರೆ ಸಣ್ಣ ಪುಟ್ಟ ಫ್ಯಾಮಿಲಿಯ ವಿಚಾರದಲ್ಲಿ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದು ಇರ್ತದೆ. ಅದರ ವಿಚಾರವಾಗಿ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಮಿಕ್ಕ ವಿಚಾರಗಳು ಖಂಡಿತ ಚೆನ್ನಾಗಿರ್ತದೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ, ಲಾಭವನ್ನು ತಗೊಳ್ತೀರಿ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳಷ್ಟು ಸೋಂಬೇರಿತನ, ಹಾಗೆ ಕೆಲಸ ಡಿಲೇಡ್ ಆಗ್ತಕ್ಕಂಥದ್ದು ಅಥವಾ ಕೆಲಸದಲ್ಲಿ ಆತಂಕದ ವಾತಾವರಣ ಇರತಕ್ಕಂಥ ಸನ್ನಿವೇಶ ಇವೆಲ್ಲವನ್ನು ಕಾಣ್ತದೆ. ಏನು ನೀವು ಯಾವುದಾದ್ರೂ ಪ್ರಾಡಕ್ಟ್ ಡೆವಲಪ್ಮೆಂಟೋ ಅಥವಾ ಸೇಲ್ಸಲ್ಲಿರ್ತಕ್ಕಂಥವ್ರು ಇದ್ದೀರೋ ಅಥವಾ ಈ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ, ಇದು ಅಷ್ಟು ಉತ್ತಮ ದಿನವಾಗಿ ಪರಿಣಾಮವನ್ನು ಬೀರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ತಕ್ಕಂಥದ್ದೇ. ಹಣಕಾಸು ವಹಿವಾಟುಗಳು ಸ್ವಲ್ಪ ಜಾಗರೂಕತೆಯಿಂದ ಮೇಂಟೈನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಆರಾಧನೆ ಮಾಡ್ಕೊಳ್ಳಿ, ಸ್ವಲ್ಪ ಶುಭದಾಯಕವಾಗ್ತದೆ. ಹಾಗೆ ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಧನುರಾಶಿಯವರು ವಾಹನಾದಿಗಳಿಂದ ಆಗಿರ್ಬೋದು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಇದನ್ನ ವಿಶೇಷತೆ ತನ್ನ ಆಸ್ತಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತೀರಾ ಅಥವಾ ಜಮೀನು ಖರೀದಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಬರುತ್ತೆ. ಆದರೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರತಕ್ಕಂಥ ದಿನ ಧನುರಾಶಿಯವ್ರಿಗೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾಗೋದ್ರಿಂದ ಶಿವನ ಅಷ್ಟೋತ್ತರವನ್ನು ಜಪವನ್ನು ಮಾಡಿ, ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ, ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ನೆರೆ ಹೊರೆಯೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ತೀರಿ. ತಮ್ಮ ಶ್ರಮದಿಂದ ಖಂಡಿತವಾಗಿ ಲಾಭದಾಯಕವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಯಾವುದು ಮಕರ ರಾಶಿಯವ್ರಿಗೆ ಈ ದಿನ ಸ್ಮಾಲ್ ಎಫರ್ಟ್ ದ್ಯಾನ್ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇದೆ. ಈ ದಿನ ಕೇವಲ ವಿಶೇಷತೆ ಈ ಟ್ರಾವೆಲಿಂಗಲ್ಲಿರ್ತಕ್ಕಂಥವ್ರಿಗೆ ಅಥವಾ ಡ್ರೈವರ್ಸ್ಗಳಿಗೂ ಕೂಡ ಭಾಳ ವಿಶೇಷತೆ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸುತ್ತೆ. ಸಣ್ಣ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಇರ್ತದೆ. ಶುಭದಾಯಕವಾಗಿರ್ತಕ್ಕಂಥ ದಿನ. ಕುಂಭರಾಶಿ ನೋಡಿ, ಕುಂಭರಾಶಿಯವ್ರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸು ವಹಿವಾಟುಗಳಲ್ಲಿ ಚೆನ್ನಾಗಿರುತ್ತೆ. ಬಟ್ ದಾಂಪತ್ಯದ ವಿಚಾರದಲ್ಲಿ ಅನುಮಾನಾಸ್ಪದಗಳ ಕೆಲವೊಂದು ಮಾತುಗಳಿಂದ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ತೋರಿಸುತ್ತೆ. ಶನಿಯೊಟ್ಟಿಗೆ ಕುಜನಿದ್ದಾನೆ. ಇದು ಸ್ವಲ್ಪ
ಸಮಸ್ಯೆ ಇರತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥದ್ದು, ಖರ್ಚುಗಳು ಹಾಗೆ ಬಂದ್ಬಿಡುತ್ತೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಖಂಡಿತ ಅದ್ಭುತವಾಗಿರ್ತಕ್ಕಂಥ ದಿನವಾಗ್ತದೆ. ಹಾಗೆ ಖರ್ಚುಗಳ ಪ್ರಮಾಣ, ಕುಟುಂಬದಲ್ಲಿ ಬರ್ತಕ್ಕಂಥ ವ್ಯಾಜ್ಯಗಳು ಕಡಿಮೆ ಆಗುತ್ತೆ. ಕೆಲಸದಲ್ಲೂ ಕೂಡ ಉತ್ಕೃಷ್ಟತೆಯನ್ನು ಕಡುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ. ಮೀನರಾಶಿಯವ್ರಿಗೂ ಅಷ್ಟೇ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಯಾವುದೇ ಕೆಲಸಗಳನ್ನು ತಾವು ಈ ದಿನ ಸ್ವಲ್ಪ ಡಿಲೇಡ್ ಆಗಿ ಮಾಡ್ತೀರ. ನಿಧಾನ ಮಂದಗತಿಯಲ್ಲಿರ್ತಕ್ಕಂಥದ್ದು ಇರ್ತದೆ. ಬಟ್ ದೈವಿಕ ಮನೋಭಾವತೆ ಇರುತ್ತೆ. ಸ್ವಲ್ಪ ಸೇವಾ ಮನೋಭಾವತೆಯನ್ನು ಬೆಳೆಸ್ಕೊಳ್ತಕ್ಕಂಥ ದಿನ. ಯಾವುದಾದ್ರೂ ಒಬ್ಬರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥ ದಿನವಾಗ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಅನುರಾಧ ನಕ್ಷತ್ರ ಮುಖ್ಯವಾಗಿ ನೀವು ಹೊಸ ಕಾರ್ಯಗಳನ್ನು ಏನಾದರೂ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾವುದೇ ಕಾರ್ಯಗಳು, ದೇವತಾ ಕಾರ್ಯಗಳಾಗಿರ್ಬೋದು, ಮನೆಯ ಕಾರ್ಯಗಳಾಗಿರ್ಬೋದು, ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಅನುರಾಧ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ. ಅದಕ್ಕೆ ವಾರಾತಿಥಿ ಕರಣಗಳನ್ನು ನೋಡಿ ಶುಭ ಕಾರ್ಯಗಳಿಗೆ ಅನುರಾಧ ನಕ್ಷತ್ರವನ್ನೇ ಆರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಅನು ಅಂದರೆ ಯಶಸ್ಸು, ರಾಧ ಆದ ಮೇಲೆ. ಮಹಾನಕ್ಷತ್ರ ಶನಿಯ ನಕ್ಷತ್ರವಾಗಿರೋದ್ರಿಂದ ದೀರ್ಘಕಾಲವಾಗಿರ್ತಕ್ಕಂಥ ಲಾಭ ಸಿಗುತ್ತೆ. ಖಂಡಿತವಾಗಿ ಭಾಳ ವಿಶೇಷತೆ. ನಿಮ್ಮ ಶುಭ ಕಾರ್ಯಗಳಿಗೆ ಅನುರಾಧ ನಕ್ಷತ್ರ ಭಾಳ ವಿಶೇಷತೆಯನ್ನು ಕೊಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.